ಹಾಯ್ ಫ್ರೆಂಡ್ಸ್, ಸೀತಾರಾಮ ಸೀರಿಯಲ್ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ತಪ್ಪದೇ ಬೆಲ್ಲೈಕಾನ್ ಕ್ಲಿಕ್ ಮಾಡಿ. ನಿಮ್ಮೆಲ್ಲರೂ ಸಪೋರ್ಟ್ ವೆರಿ ಇಂಪಾರ್ಟೆಂಟ್ ನಮಗೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸೀತಾರಾಮ ಸೀರಿಯಲ್ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಸೀತಾ ಕೇಳ್ತಾ ಇರ್ತಾಳೆ, ಯಾರದು ರಾಮ್, ಯಾಕೆ ಬಂದಿದ್ರು ನಮ್ಮ ಮನೆ ಹತ್ರ ಅಂತ ಕೇಳ್ತಾ ಇರ್ತಾಳೆ. ಅದೇನಿಲ್ಲ ಸೀತಾ, ಅವ್ರು ಏನೋ ಕನ್ಫ್ಯೂಸ್ ಆಗಿ ಇಲ್ಲಿಗೆ ಬಂದಿದ್ರು ಅಂತ ಹೇಳಿ ಟಡ್ವರ್ಸ್ತಾ ಇರ್ತಾನೆ. ಅವಾಗ ಅಶೋಕ್ ಹೇಳ್ತಾನೆ, ಅವರು ಯಾವುದೋ ಅಡ್ರೆಸ್ ಹುಡ್ಕೊಂಡು ಬಂದಿದ್ರು, ಅವ್ರಿಗೆ ಗೊತ್ತಾಗಿಲ್ವಂತೆ, ಸ್ವಲ್ಪ ಅವ್ರಿಗೆ ಮೆಂಟಲಿ ಥರ ಇದ್ರು, ಅವ್ರಿಗೆ ನಾವು ಏನು ಹೇಳಿದ್ರು ಅರ್ಥ ಆಗ್ತಾ ಇರಲಿಲ್ಲ ಸೀತಾ, ಅದಕ್ಕೇ ನಾವು ಅವ್ರಿಗೆ ಏನೋ ಹೇಳ್ಬಿಟ್ಟು ಅಲ್ಲಿಂದ ಕಳಿಸ್ಬಿಟ್ವಿ ಅಂತ ಹೇಳ್ತಾ ಇರ್ತಾನೆ. ಆಗ ಭಾರ್ಗವಿನೂ ಕೇಳ್ತಾಳೆ, ಏನು ಅಪ್ಪು ಅದ್ಯಾವುದೋ ವ್ಯಕ್ತಿ ಬಂದಿದ್ದಂತೆ, ಏನಕ್ಕೆ ಬಂದಿದ್ದ ಅವನು ಅಲ್ಲಿ ಅವತ್ತೂ ಬಂದಿದ್ದ ಅಲ್ವಾ, ಇವತ್ತು ಏನಕ್ಕೆ ಬಂದಿದ್ದಾನೆ, ಅವ್ನು ಮತ್ತೆ ಮತ್ತೆ ಯಾಕೆ ಬರ್ತಾ ಇದ್ದಾನೆ ನಮ್ಮ ಮನೆ ಹತ್ರ, ಅವನಿಗೂ ನಮ್ಮ ಮನೆಗೂ ಏನು ಸಂಬಂಧ ಅಂತ ಕೇಳ್ತಾ ಇರ್ತಾಳೆ. ಇಲ್ಲ ಚಿಕ್ಕಿ, ಅವರು ಇವತ್ತೇ ಫಸ್ಟ್ ಬಂದಿರೋದು ಅಂತ ಹೇಳ್ತಾ ಇರ್ತಾನೆ ರಾಮು. ಇಲ್ಲ ಅಪ್ಪು, ನಾನು ಅವತ್ತೂ ಬಂದಿದ್ದ, ನಾನು ನೋಡಿದ್ದೀನಿ, ಅವನೇ ಯಾವುದು ಅಂತ ಹೇಳ್ತಾ ಇರ್ತಾರೆ. ಆಗ ಸೀತಾ ಕೇಳ್ತಾಳೆ, ಏನು ರಾಮ್, ನನ್ನ ಹತ್ರ ಏನೋ ಮುಚ್ಚಿಡ್ತಾ ಇದ್ದೀರಾ ನೀವು ಅಂತ ಹೇಳ್ತಾ ಇರ್ತಾಳೆ. ಇಲ್ಲ ಸೀತಾ, ಆ ಥರ ಏನಿಲ್ಲ ಅಂತ ರಾಮ್ ಹೇಳ್ತಾ ಇರ್ತಾನೆ. ಅವಾಗ ಅಶೋಕ್ ಹೇಳ್ತಾನೆ, ಅದು ಆ ವ್ಯಕ್ತಿ ನಮ್ಮ ಹತ್ರ ಒಂದು ಸ್ವಲ್ಪ ದುಡ್ಡು ಕೇಳ್ತಾ ಇದ್ದ, ಮತ್ತೆ ಮತ್ತೆ ದುಡ್ಡನ್ನ ಕೇಳೋದಕ್ಕೆ ಬರ್ತಾ ಇದ್ದ, ಅದಕ್ಕೇ ಅವನಿಗೆ ಸ್ವಲ್ಪ ಜೋರು ಮಾಡಿ ಇಲ್ಲಿಂದ ಈಗೆಲ್ಲ ಬರಬೇಡ ಹೋಗು ಅಂತ ಜೋರು ಮಾಡಿಬಿಟ್ಟು ಕಳ್ಸಿದ್ವಿ ಅಂತ ಹೇಳ್ತಾ ಇರ್ತಾನೆ. ಸುಬ್ಬಿ ತಾತ ಮನೆಗೆ ಬಂದ್ಬಿಟ್ಟು, ನನ್ನ ಮೊಮ್ಮಗಳು ಆದಷ್ಟು ಬೇಗ ನಮ್ಮ ಮನೆಗೆ ಬಂದ್ಬಿಡ್ತಾಳೆ, ನನ್ನ ಜೊತೆನೇ ಇರ್ತಾಳೆ ಅಂತ ಹೇಳ್ತಾ ಇರ್ತಾನೆ ಕುಡ್ಕೊಂಡು. ಅವಾಗ ಅಲ್ಲಿರೋ ಕಾವೇರಿ ಮತ್ತು ಜಾಕಿ ಎಲ್ಲರೂ ಕೇಳ್ತಾ ಇರ್ತಾರೆ, ಏನು ತಾತ, ನಮ್ಮ ಮನೆಗೆ ಸುಬ್ಬಿ ವಾಪಸ್ ಬರ್ತಾಳ, ನಮ್ಮ ಜೊತೆನೇ ಇರ್ತಾಳ ಅಂತ ಪುಟ್ಲಿಂಗು ಕೇಳ್ತಾ ಇರ್ತಾನೆ. ಹೌದು, ನನ್ನ ಮೊಮ್ಮಗಳು ನಮ್ಮ ಮನೆಯಲ್ಲೇ ಇರ್ತಾಳೆ, ಇಲ್ಲೇ ಇರಬೇಕು ಅವಳು ಅಂತ ಹೇಳ್ತಾ ಇರ್ತಾನೆ. ಅದೇಗಾಗುತ್ತೆ ತಾತ, ರಾಮ್ ಸರು ಅವ್ರ ಮನೆಗೆ ಇರಬೇಕು ಸುಬ್ಬಿ ಅಂತ ಕರ್ಕೊಂಡೋಗಿದ್ದಾರೆ, ಅವಳಿಗೂ ಒಂದು ಒಳ್ಳೆ ಜೀವನ ಸಿಕ್ಕಿದೆ, ನಮ್ಮ ಲೈಫ್ನು ಸೆಟ್ಲ್ ಮಾಡಿದ್ದಾರೆ, ನಾವೆಲ್ಲರೂ ಚೆನ್ನಾಗಿದ್ದೀವಿ ತಾನೆ, ಇವಾಗ ಸುಬ್ಬಿನ ಯಾಕೆ ನಮ್ಮನೆ ಕರ್ಕೊಂಬರ್ಬೇಕು, ಫಸ್ಟು ನೀವು ಇದನ್ನು ಆನ್ಸರ್ ಮಾಡಿ, ಮನೆಗೆ ಪೊಲೀಸವ್ರು ಯಾಕೆ ಬಂದಿದ್ರು, ಮತ್ತೆ ಏನಾದರೂ ಸಮಸ್ಯೆ ಮಾಡ್ಕೊಂಡಿದ್ದೀರಾ ಅಂತ ಕೇಳ್ತಾ ಇರ್ತಾರೆ. ಅವಾಗ ಏನು ಮಾತಾಡ್ತಾ ಇರಲ್ಲ, ನನ್ನ ಡ್ರಿಂಕ್ಸ್ ಖಾಲಿಯಾಗೋಗಿದೆ, ಫಸ್ಟು ಹೋಗಿ ತೊಗೊಂಬರ್ಬೇಕು ಅಂತ ಹೇಳ್ತಾ ಇರ್ತಾನೆ. ಆವಾಗ ಅವ್ರಿಗೆಲ್ಲ ಟೆನ್ಷನ್ ಆಗ್ತಾ ಇರುತ್ತೆ, ತಾತ ಏನೋ ಮಾಡೋದಕ್ಕೆ ಕೊಟ್ಟಿದ್ದಾರೆ, ಇವಾಗ ಸುಬ್ಬಿನ ಅಲ್ಲಿಂದ ಕರ್ಕೊಂಬರೋದಕ್ಕೆ ಹೋದರೆ ರಾಮ್ ಸರ್ಗೆ ತೊಂದರೆ ಆಗುತ್ತೆ, ಅವ್ರು ನಮ್ಗೆ ಎಷ್ಟೆಲ್ಲ ಸಹಾಯ ಮಾಡಿದ್ದಾರೆ, ಇವಾಗ ಅವರು ಅಲ್ಲಿಂದ ಕರ್ಕೊಂಬರ್ಬಾರ್ದು, ಅದಕ್ಕೆ ಏನಾದರೂ ಮಾಡಬೇಕಲ್ಲ ಅಂತ ಜಾಕಿ ಮತ್ತು ಕಾವೇರಿ ಎಲ್ಲ ಯೋಚನೆ ಮಾಡ್ತಾ ಇರ್ತಾರೆ. ವಿಶ್ವ ಕುಂಡ್ಕೊಂಡು ಬರ್ತಾ ಇರ್ತಾನೆ. ಅವಾಗ ಅವನ್ನ ಇಮಿಟೇಟ್ ಮಾಡಿಕೊಂಡು ಸುಬ್ಬಿ ಅವನ ಥರನೇ ನಡ್ಕೊಂಡು ಬರ್ತಾ ಇರ್ತಾಳೆ. ಹೊಡ್ಬಿಡ್ತೀನಿ ನೋಡು, ನನ್ನೇ ಇಮಿಟೇಟ್ ಮಾಡ್ತೀಯ ನೀನು ಅಂತ ಹೇಳ್ತಾ ಇರ್ತಾನೆ. ಮತ್ತು ನಮ್ಮ ಸೀತಮ್ಮನ್ನೇ ಬೀಳಿಸ್ತೀರ ನೀವು, ನನ್ನ ಬೀಳ್ಸೋದಕ್ಕೋಸ್ಕರ ಆ ಶೀಟ್ನ ಎಳೆದ್ಬಿಟ್ಟು ಅದನ್ನ ಮಿಸ್ ಆಗಿ ನನ್ನ ಸೀತಮ್ಮ ಬಿದ್ದರು ತಾನೇ, ಅದಕ್ಕೆ ನಿಮ್ಗೆ ಈ ಥರ ಆಗಿದ್ದು ಅಂತ ಹೇಳ್ತಾ ಇರ್ತಾಳೆ. ಅದೇ ಟೈಮ್ಗೆ ಕರೆಕ್ಟಾಗಿ ಭಾರ್ಗವಿನೂ ಬರ್ತಾಳೆ. ಓ, ಹಾಗಾದರೆ ನಿನ್ನೆ ವಿಶ್ವ ಬೀಳೋದಕ್ಕೆ ನೀನೇನ ಕಾರಣ ಅಂತ ಕೇಳ್ತಾ ಇರ್ತಾಳೆ. ಹೌದು, ನಾನು ಸೀತಮ್ಮನ ವಿಷಯಕ್ಕೆ ಬಂದರೆ ನಾನು ಯಾರನ್ನೂ ಸುಮ್ಮನೆ ಬಿಡೋಲ್ಲ, ನಿಮ್ಮನ್ನು ಸೇರಿಸಿ ಹೇಳ್ತಾ ಇದ್ದೀನಿ, ನನ್ನ ಸೀತಮ್ಮನ ವಿಷಯಕ್ಕೆ ನೀವು ಬರಬೇಡಿ ಅಂತ ಹೇಳ್ಬಿಟ್ಟು ಸುಬ್ಬಿ ಅಲ್ಲಿಂದ ಹೊಂಟೋಗ್ತಾಳೆ. ಆವಾಗ ಭಾರ್ಗವಿಗೆ ತುಂಬ ಕೋಪ ಬರ್ತಾ ಇರುತ್ತೆ. ನೋಡಿದ್ಯಾ ವಿಶ್ವ, ನಮ್ಮ ಸಿಹಿ ಯಾವತ್ತಾದರೂ ಈ ಥರ ಮಾತಾಡ್ತಾ ಇದ್ಲ, ನಾವು ಕೇಳಿದ ಪ್ರಶ್ನೆಗೆ ಯಾವತ್ತಾದರೂ ಈ ಥರ ರಿವರ್ಸ್ ಆಗಿ ಆನ್ಸರ್ ಕೊಡ್ತಾ ಇದ್ಲ, ಇವಳು ನಮ್ಮ ಸಿಹಿ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ, ನನ್ನ ಡೌಟ್ ಯಾವತ್ತಿದ್ರೂ ಸುಳ್ಳಾಗೋದಿಲ್ಲ, ಇದನ್ನು ರಾಮ್ಗೆ ಎಷ್ಟು ಹೇಳಿದ್ರೂ ಅರ್ಥ ಆಗ್ತಾ ಇಲ್ಲ, ಫಸ್ಟು ಇವಳನ್ನ ಈ ಮನೆಯಿಂದ ಆಚೆಗೆ ಹಾಕಬೇಕು, ಇವಳು ತುಂಬ ಕಿಳ್ಳಾಡಿ ಇದ್ದಾಳೆ, ಇವಳನ್ನ ನಾವು ಏನಾದರೂ ಮಾಡೋದಕ್ಕೆ ಹೋದರೆ ಅದನ್ನು ನಮಗೆ ರಿವರ್ಸ್ ಹಾಕೋ ಥರ ಎಲ್ಲ ಮಾಡ್ತಾ ಇದ್ದಾಳೆ, ಇವಳನ್ನ ಹೆಂಗೆ ಆಚೆ ಹಾಕಬೇಕು ಅಂತ ನಾನೇನಾದರೂ ಪ್ಲ್ಯಾನ್ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಹೌದು ಭಾರ್ಗು, ಇವಳು ಸಾಮಾನ್ಯವಾದವಳೆಲ್ಲ, ತುಂಬ ಕಿಲಾಡಿ ಇದ್ದಾಳೆ, ನನ್ನೇ ಬೀಳಿಸಿದ್ದಾಳೆ ಅಂದರೆ ಯೋಚನೆ ಮಾಡು ಅಂತ ಹೇಳ್ತಾ ಇರ್ತಾನೆ. ನಿನ್ನ ಬೀಳಿಸೋದೇನು ದೊಡ್ಡ ವಿಷಯ ಅಲ್ಲ, ಫಸ್ಟು ಸ್ವಲ್ಪ ಕುಡಿಯೋದನ್ನ ಕಮ್ಮಿ ಮಾಡು, ಮನೆಯಲ್ಲಿ ಎಲ್ಲರ ಜೊತೆ ಇರುವಾಗ ಕುಡಿಯೋದನ್ನ ಇಟ್ಕೊಬೇಡ, ಹೋಗಿ ನಿನಗೆ ಕುಡಿಬೇಕು ಅನ್ಸಿದ್ರೆ ಹೋಗಿ ಮಾಡಿ ಮೇಲೆ ಎಲ್ಲಾದರೂ ಕುಡ್ಕೊಂಡು ಅಲ್ಲೇ ಎಲ್ಲಾದರೂ ನೀನು ಕ್ರಿಕೆಟ್ ನೋಡಿಕೊಂಡು ನಿನ್ನ ಪಾಡಿಗೆ ನೀನು ಇರೋದು ಕಲಿ. ಭಾರ್ಗವಿ ಬೈದ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಆದರೆ ರಾಮ್ಗೆ ತುಂಬ ಟೆನ್ಷನ್ ಆಗ್ತಾ ಇರತ್ತೆ. ಅವನು ಯೋಚನೆ ಮಾಡ್ಕೊಂಡು ಕುಂತಿರ್ತಾನೆ. ಯಾಕೋ ಮಗ ಫುಲ್ ಟೆನ್ಷನ್ ಮಾಡ್ಕೊಂಡಿದ್ಯಾ ಅಂತ ಅಶೋಕ್ ಕೇಳ್ತಾ ಇರ್ತಾನೆ. ಆವಾಗ ಏನು ಮಾಡೋದು, ಈ ಸ್ವಾಮಿ ಬಂದು ಮತ್ತೆ ಮತ್ತೆ ನಾನು ಸುಬ್ಬಿನ ವಾಪಸ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ಇದ್ದಾನೆ. ಇವಾಗ ನೋಡಿದ್ರೆ ನಮ್ಮ ಸೀತಾ ಎಲ್ಲನೂ ಮೊದಲಿನ ಥರನೇ ನಾರ್ಮಲ್ ಆಗಿದ್ದಾರೆ, ಇವಾಗ ನಮ್ಮ ಬಾಳಲ್ಲಿ ಸುಬ್ಬಿ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ, ನಾನು ಆಲ್ರೆಡಿ ನಮ್ಮ ಸಿಹಿನ ಕಳ್ಕೊಂಡು ತುಂಬ ಕಷ್ಟ ಅನುಭವಿಸಿದ್ದೀನಿ, ನಾನು ಆ ನೋವಿಂದ ಆಚೆ ಬರೋದಕ್ಕೆ ಆಗ್ತಾ ಇರಲಿಲ್ಲ, ಈಗ ಸುಬ್ಬಿ ಬಂದಿರೋದ್ರಿಂದ ನಮಗೆ ಸ್ವಲ್ಪ ನಮ್ಮ ಜೀವನದಲ್ಲಿ ಖುಷಿ ಅನ್ನೋದು ಮೂಡಿತ್ತು, ಇವಾಗ ಬಂದು ಏಕಾಏಕಿ
ಹೋಗಿ ನಮ್ಮ ಸುಬ್ಬಿನ ವಾಪಸ್ ಕರ್ಕೊಂಡು ಹೊಂಟೋದ್ರೆ ನಮಗೆ ತುಂಬ ಕಷ್ಟ ಆಗುತ್ತೆ ಕಣೋ, ಏನಾದರೂ ಮಾಡೋ ಮಗ ಪ್ಲೀಸ್ ಕಣೋ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇರ್ತಾನೆ. ನೀನೇನು ತಲೆ ಕಟ್ಸ್ಕೊಂಬೇಡ, ನಾವು ಏನಾದರೂ ಮಾಡೋಣ. ಆ ಸ್ವಾಮಿಗೆ ಸ್ವಲ್ಪ ದುಡ್ಡಿನ ಮೇಲೆ ಆಸೆ ಜಾಸ್ತಿ ಇದೆ, ಅದಕ್ಕೆ ಅವನು ಆ ಥರ ಆಡ್ತಿದ್ದಾನೆ. ಅವ್ನಿಗೆ ಏನು ಸೇರಬೇಕೋ ಅದು ಸೇರಿದ್ರೆ ಅವ್ನು ಇಲ್ಲಿಗೆ ಬರೋದಿಲ್ಲ, ಅದನ್ನೆಲ್ಲ ನಾನು ನೋಡ್ಕೊತೀನಿ ಬಿಡೋ ಮಗ ಅಂತ ಹೇಳ್ಬಿಟ್ಟು ಅಲ್ಲಿಂದ ಅಶೋಕ್ ಹೊರಡ್ತಾನೆ. ಅಶೋಕು ಮತ್ತು ಪ್ರಿಯಾ ಗಾಡೀಲಿ ಹೋಗ್ಬೇಕಾದ್ರೆ ಮಾತಾಡ್ಕೊತಾರೆ. ಏನು ಅಶೋಕ್, ಇವಾಗ ಸುಬ್ಬಿನ ಕರ್ಕೊಂಡು ಹೋಗೋದಕ್ಕೆ ಅವ್ರ ತಾತ ಬಂದಿದ್ದಾರಲ್ಲ, ಇವಾಗ ಸುಬ್ಬಿನ ಈ ಮನೆಯಿಂದ ದೂರ ಮಾಡಿದ್ರೆ ಸೀತನ್ ಕಂಡೀಷನ್ ರಾಂಗ್ ಆಗೋದಿಲ್ವಾ? ಅವಳು ಮತ್ತೆ ಮೊದ್ಲಿನ ಥರ ಆಗ್ಬಿಟ್ರೆ ಏನು ಮಾಡೋದು ಅಂತ ಕೇಳ್ತಾ ಇರ್ತಾಳೆ. ಹೌದು ಮುದ್ದು, ನನ್ನ ಗೆಳೆಯನ ಈ ಥರ ನನ್ನ ಕೈಯಲ್ಲಿ ನೋಡೋದಕ್ಕೆ ಆಗ್ತಾ ಇಲ್ಲ, ಅವನು ಫುಲ್ಲು ಡಲ್ ಆಗಿದ್ದಾನೆ, ಅವನಿಗೆ ಇವಾಗ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ನಾನು ನೀನು ಸೇರಿಕೊಂಡೆ ಇದಕ್ಕೆ ಏನಾದರೂ ಮಾಡಬೇಕು, ನಮ್ಮ ಸುಬ್ಬಿ ಈ ಮನೆಯಿಂದ ಆಚೆ ಹೋಗದೇ ಇರೋ ಥರ ನೋಡ್ಕೋಬೇಕು ಅಂತ ಹೇಳ್ತಾ ಇರ್ತಾನೆ. ನೀವು ಏನು ಬೇಕಾದರೂ ಮಾಡಿ ಅಶೋಕ್, ನಾನು ನಿಮ್ಮ ಜೊತೆ ಸಪೋರ್ಟಿವ್ ಆಗಿರ್ತೀನಿ ಅಂತ ಪ್ರಿಯಾ ಹೇಳ್ತಾ ಇರ್ತಾಳೆ. ಆದರೆ ಮನೆಯಲ್ಲಿ ಸುಬ್ಬಿ ನಡ್ಕೊಳ್ತಾ ಇರೋ ರೀತಿನ ನೋಡಿ ಭಾರ್ಗವಿಗೆ ಡೌಟ್ ಬಂದಿರುತ್ತೆ. ಯೋಚನೆ ಮಾಡ್ತಾ ಇರ್ತಾಳೆ. ಅವಳು ಯಾವಾಗಲೂ ನಿಧಾನಕ್ಕೆ ರಿಯಾಕ್ಟ್ ಮಾಡ್ತಾ ಇರ್ತಾಳೆ. ಅವಳಿಗೆ ಯಾರೋ ಸೈಡಲ್ಲಿ ನಿಂತ್ಕೊಂಡು ಹೇಳ್ಕೊಡ್ತಾ ಇದ್ದಾರೆ, ಇದನ್ನು ಹೆಂಗಾದರೂ ಮಾಡಿ ನಾನು ತಿಳ್ಕೊಬೇಕಲ್ಲ ಅಂತ ಅನ್ಕೊತಾ ಇರ್ತಾಳೆ. ಆದರೆ ಸೀತಾ ಟೆನ್ಷನ್ ಮಾಡ್ಕೊಂಡಿರ್ತಾರೆ. ಏನಿದು ಮನೆ ಹತ್ರ ಇವ್ರು ಯಾಕೆ ಬಂದಿದ್ದಾರೆ, ರಾಮ್ ನನ್ನ ಹತ್ರ ಏನೋ ವಿಷಯನ ಮುಚ್ಚಿಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆಯಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಏನು ಸೀತಾ, ಏನು ಯೋಚನೆ ಮಾಡ್ತಾ ಇದ್ದೀರಾ ಅಂತ ರಾಮ್ ಕೇಳ್ತಾ ಇರ್ತಾನೆ. ಅವಾಗ ನನಗೆ ಆ ವ್ಯಕ್ತಿ ಬಂದಿದ್ದಲ್ಲ ಅವ್ರ ಬಗ್ಗೆನೇ ಟೆನ್ಷನ್ ಆಗ್ತಾ ಇದೆ, ನೀವು ನನ್ನ ಹತ್ರ ಏನೋ ವಿಷಯ ಮುಚ್ಚಿಡ್ತಾ ಇದ್ದೀರಾ ಅಂತ ನನಗೆ ಅನ್ನಿಸ್ತಾ ಇದೆ ಅಂತ ಸೀತಾ ಹೇಳ್ತಾ ಇರ್ತಾಳೆ. ಆವಾಗ ಸಿಹಿ ಯೋಚನೆ ಮಾಡ್ತಿರ್ತಾಳೆ, ಏನಿದು ಅಮ್ಮಂಗೆ ಇವಾಗ ಅಪ್ಪನ ಮೇಲೆ ಡೌಟ್ ಬಂದಿದೆ, ಇವಾಗ ಏನಾದರೂ ಮಾಡಿ ಅವ್ರಿಗೆ ಈ ಮ್ಯಾಟ್ರಿಂದ ಆಚೆ ಬರೋ ಥರ ಮಾಡಬೇಕು, ಇಲ್ಲ ಅಂದರೆ ಇದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೂತ್ಕೊತಾರಲ್ಲ ಅಂತ ಯೋಚನೆ ಮಾಡ್ತಿರ್ತಾಳೆ. ಸ್ವಾಮಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ನಾನು ಏನು ಮಾಡಲಿ ಇವಾಗ, ನನಗೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಇವ್ನು ನೋಡಿದ್ರೆ ವೀಕೆಂಡಲ್ಲಿ ಕರ್ಕೊಂಬರ್ತೀನಿ ಅಂತಾನೆ, ಆ ಪೊಲೀಸ್ ಅಪ್ಪ ನೋಡಿದ್ರೆ ಇನ್ನು 2 ದಿವಸದಲ್ಲಿ ಸುಬ್ಬಿನ ಕರ್ಕೊಂಬಂದಿಲ್ಲ ಅಂದರೆ ನನ್ನೇ ತೆಗ್ದು ಜೈಲ್ ಒಳಗೆ ಹಾಕ್ತೀನಿ ಅಂತಾನೆ. ನಾನು ಇವಾಗ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ವಲ್ಲ, ಇವ್ರನ್ನೆಲ್ಲ ನಂಬ್ಕೊಂಡು ಕೂತ್ಕೊಂಡ್ರೆ ನಾನು ಇವಾಗ ಬಚಾವ್ ಆಗೋದಕ್ಕೆ ಆಗೋದಿಲ್ಲ, ನಾನು ಇವಾಗ ಸುಬ್ಬಿನ ಕರ್ಕೊಂಬರೋದೇನೆ ಸರಿ ಅಂತ ಮತ್ತೆ ಸುಬ್ಬಿ ಮನೆ ಹತ್ರ ಬರ್ತಾನೆ. ಅಲ್ಲಿ ನೋಡಿದ್ರೆ ಸುಬ್ಬಿ ಆಟ ಆಡ್ತಾ ಇರ್ತಾಳೆ. ಅವಾಗ ಸುಬ್ಬಿ ಬಾರವ ಇಲ್ಲಿ ಅಂತ ಕರಿತಾನೆ. ಅವಾಗ ಅವ್ರ ತಾತನ ನೋಡ್ಬಿಟ್ಟು ಸುಬ್ಬಿಗೆ ತುಂಬ ಖುಷಿ ಆಗತ್ತೆ. ತಾತ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ತಾತ ಅಂತ ಮಾತಾಡಿಸ್ತಾ ಇರ್ತಾಳೆ. ಅವಾಗ ಬಾರವ ನಾವು ನಮ್ಮನೆಗೆ ಹೊಂಟೋಗೋಣ, ಇವರು ಶ್ರೀಮಂತರು ಸಹವಾಸ ಬೇಡ ಅಂತ ಹೇಳ್ತಾ ಇರ್ತಾನೆ. ಇಲ್ಲ ತಾತ, ನಾನು ಬರೋದಕ್ಕೆ ಆಗೋದಿಲ್ಲ, ಯಾಕಂದರೆ ನಮ್ಮ ಸೀತಮ್ಮಂಗೆ ತುಂಬ ಬೇಜಾರಾಗತ್ತೆ, ನಾನು ನಮ್ಮ ಅಮ್ಮನ ಬಿಟ್ಟು ಎಲ್ಲೂ ಬರೋದಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಇಲ್ಲ ಕಣವ, ನಾನು ನಮ್ಮನೇಲೇ ಇರೋಣ ಬಾ ನಾವು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇರ್ತಾನೆ. ಆವಾಗ ಸೀತಾ ನೋಡ್ಬಿಡ್ತಾಳೆ, ಈ ವ್ಯಕ್ತಿ ಯಾಕೆ ನಮ್ಮ ಸಿಹಿನ ಕರ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಓಡ್ ಬಂದು ಫಸ್ಟು ಸಿಹಿನ ಸೈಡಿಗೆ ಕರ್ಕೊತಾಳೆ. ಆವಾಗ ರಾಮ್ ಮತ್ತು ಅಶೋಕನು ಬರ್ತಾರೆ ಅಲ್ಲಿಗೆ. ನೋಡಿ ರಾಮ್, ಅವತ್ತು ಬಂದು ನೋಡ್ತಾ ಇದ್ದಾರೆ ಅಂದಾಗ ನೀವು ಏನೂ ಆ್ಯಕ್ಷನ್ ತೊಗೊಳ್ಲಿಲ್ಲ, ಇವತ್ತು ಬಂದ್ಬಿಟ್ಟು ನಮ್ಮ ಸಿಹಿನೇ ಕತ್ಕೊಂಡು ಹೋಗ್ತಾ ಇದ್ದಾರೆ ಇವರು ಯಾರೋ ಸರಿ ಇಲ್ಲ ಇವರು ಅಂತ ಹೇಳ್ತಾ ಇರ್ತಾಳೆ. ಸೀತಾ, ನೀವು ಫಸ್ಟು ಸಿಹಿನ ಕರ್ಕೊಂಡು ಮನೆ ಒಳಗಡೆಗೆ ಹೋಗಿ ಅಂತ ಹೇಳ್ತಾರೆ. ಆವಾಗ ಸೀತಾ ಸಿಹಿನ ಕರ್ಕೊಂಡು ಮನೆ ಒಳಗಡೆಗೆ ಹೋಗ್ತಾಳೆ. ಆವಾಗ ನಿಮಗೆ ಹೇಳಿದ್ವಿ ತಾನೇ ವೀಕೆಂಡಲ್ಲಿ ಕರ್ಕೊಂಬರ್ತೀವಿ ಅಂತ, ಮತ್ತೆ ಯಾಕೆ ಬಂದ್ಬಿಟ್ಟು ಸುಬ್ಬಿನ ಕರ್ಕೊಂಡು ಹೋಗ್ತಾ ಇದ್ದೀರಾ, ನಿಮ್ಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ವೇನ್ರಿ, ನಿಮಗೆ ಈಗ ಹೇಳಿದ್ರೆಲ್ಲ ಅರ್ಥ ಆಗೋಲ್ಲ, ಫಸ್ಟು ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ಆವಾಗಲೇ ನಿಮಗೆ ಸರಿ ಹೋಗುತ್ತೆ, ಅವ್ರ ರೀತಿಯಲ್ಲಿ ನಿಮಗೆ ವಿಚಾರಿಸ್ಕೊಂಡ್ರೆ ಬುದ್ಧಿ ಬರೋದು, ನಿಮಗೆ ಈ ಒಳ್ಳೆ ರೀತಿಯಲ್ಲಿ ಹೇಳಿದ್ರೆ ಅರ್ಥ ಆಗೋದಿಲ್ಲ ಅಲ್ವಾ ಅಂತ ಹೇಳಿ ಫೋನ್ ತೊಗೊಂಡು ಫೋನ್ ಮಾಡೋದಕ್ಕೆ ಅಂತ ಹೋಗ್ತಾ ಇರ್ತಾನೆ ಅಶೋಕು. ಅವಾಗ ಫೋನ್ ಮಾಡು ಅವ್ರು ಹೇಳಿದ್ದಕ್ಕೇ ನಾನು ಇಲ್ಲಿಗೆ ಬಂದಿದ್ದು, ಪೊಲೀಸವ್ರು ಬಂದ್ಬಿಟ್ಟು ನನ್ನ ಮೊಮ್ಮಗಳನ್ನ ಕರ್ಕೊಂಡು ಹೋಗ್ತೀವಿ, ಅವ್ರು ಯಾರೋ ನಮ್ಮನ್ನ ದತ್ತು ತೊಗೊಳ್ಳೋದಕ್ಕೆ ರೆಡಿ ಇದ್ದಾರೆ ಅಂತ ಹೇಳ್ತಿದ್ರು, ನಾನು ಅದಕ್ಕೋಸ್ಕರ ನನ್ನ ಮೊಮ್ಮಗಳನ್ನ ಕರ್ಕೊಂಡು ಹೋಗ್ತಾ ಇರೋದು ಅಂತ ಹೇಳ್ತಾ ಇರ್ತಾನೆ. ಅವಾಗ ರಾಮ್ ಅಶೋಕಿಗೆ ಇಬ್ಬರಿಗೂ ಟೆನ್ಷನ್ ಆಗ್ತಾ ಇರುತ್ತೆ, ಏನಪ್ಪ ಇದು ಹೊಸ ಸಮಸ್ಯೆ ಸ್ಟಾರ್ಟ್ ಆಯ್ತಲ್ಲ ಅಂತ ಟೆನ್ಷನ್ ಮಾಡ್ಕೊತಾ ಇರ್ತಾರೆ. ಅಲ್ಲಿಗೆ ಈ ಸಂಚಿಕೆ ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೇ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮಗೆ ನಮ್ಮ ಸಂಚಿಕೆಗಳು ಇಷ್ಟ ಆಗ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ. ಹಾಗೆ ನಿಮ್ಮ ಒಪಿನಿಯನ್ಸ್ನೆಲ್ಲ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಮುಂದಿನ ಸಂಚಿಕೆ ಒಂದಿಗೆ ಮತ್ತೆ ಭೇಟಿಯಾಗೋಣ. ನಿಮ್ಮೆಲ್ಲರ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು.